ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಮಾರ್ಚ್ 2, 2026ರಂದು ಮೈಸೂರಿನ ಕೂರ್ಗಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 2 ಶಾಲಾ ಕೊಠಡಿಯ ಕಟ್ಟಡದ ಪೂಜೆ ಹಾಗೂ ಶಾಲೆಯ ದ್ವಾರದ ಗುದ್ದಲಿ ಪೂಜೆಯನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರವರು ಹಾಗೂ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ರವರು, ಮೈಸೂರು ಜಿಲ್ಲೆಯ ಉಪನಿರ್ದೇಶಕರಾದ ಉದಯ್ ಕುಮಾರ್, ಗ್ರಾಮದ ಮುಖಂಡರುಗಳಾದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಹದೇವು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜುಂಡೇಗೌಡ, ಚೆನ್ನಪ್ಪ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರೇವಣ್ಣ ಹಾಗೂ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಗ್ರಾಮದಲ್ಲಿ ಪ್ರೌಢಶಾಲೆ ಅತ್ಯುತ್ತಮವಾಗಿ ನಡೀತಾ ಇದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಶಿಕ್ಷಕರು ಕೂಡ ಉತ್ತಮವಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಬಿಲ್ಡಿಂಗ್ಗಳ ಅವಶ್ಯಕತೆ ಇದೆ. ರೇವಣ್ಣ ಮತ್ತು ಅವರೆಲ್ಲ ಗ್ರಾಮದ ಮುಖಂಡರುಗಳು, ಯಜಮಾನರುಗಳು, ಇಡೀ ಗ್ರಾಮ ಒಟ್ಟಾಗಿ ಸೇರಿ ನಮ್ಮ ಮಕ್ಕಳು, ನಮ್ಮ ಶಾಲೆ, ನಮ್ಮ ಊರಿನ ಹೈಸ್ಕೂಲ್ ಚೆನ್ನಾಗಿ ಆಗಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಏಕಮನಸ್ಸಿಂದ ಸ್ವಂತವಾಗೇ ಕಟ್ಟಡ ಕಟ್ಟಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಂಡು ಸರ್ಕಾರದಿಂದ ಶಾಲೆ ಕಟ್ಟಡಕ್ಕೆ ಕೊರತೆ ಈ ಸಾರಿ ಬಂದಿಲ್ಲ, ಕಟ್ಟೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದರಲ್ಲೂ ಕೂಡ ಹೈಸ್ಕೂಲ್ಗೆ ಬರ್ತಕ್ಕಂಥ ಹೆಣ್ಮಕ್ಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಶಿಕ್ಷಣದ ಮಹಿಳೆಯರು ಕೂಡ ಏನು ಸಮವಾಗಿ ಸಮಪಾಲು ಅಂತ ಹೇಳ್ತೀವೋ, ಮಹಿಳೆಯರೆಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಅವರ ಪೋಷಕರು ಸಹಕಾರ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಕೂರ್ಗಳ್ಳಿ ಗ್ರಾಮದ ಬಹಳ ವರ್ಷದ ಹಿಂದೆ ಈ ಒಂದು ಶಾಲಾ ಕಟ್ಟಡಕ್ಕೋಸ್ಕರನೇ, ಜಾಗಕ್ಕೋಸ್ಕರನೇ ಭಾಳಷ್ಟು ವರ್ಷ ವ್ಯಾಜ್ಯಗಳೆಲ್ಲ ನಡೆದಿತ್ತು. ಭಾಳ ವರ್ಷ ವ್ಯಾಜ್ಯ ನಡೆದಿತ್ತು. ಆದರೆ ಈಗ ವಿಶಾಲವಾದಂಥ ಜಾಗ, ಕಟ್ಟಡ ಸುಂದರವಾಗಿ ಬರ್ತಾ ಇದೆ. ಒಂದು ಆರ್ಚು ಮತ್ತು ಕೊಠಡಿಗಳು ಎಷ್ಟು ಅವಶ್ಯಕತೆ ಇದೆ ಅದನ್ನು ಕಟ್ತಕ್ಕಂಥ ತೀರ್ಮಾನವನ್ನು ಪ್ರಥಮವಾಗಿ ಆದರ್ಶವಾಗಿ ಈ ಗ್ರಾಮದಲ್ಲಿ ಕೈಗೊಂಡಿದ್ದಾರೆ. ತುಂಬ ಸಂತೋಷ. ಈ ರೀತಿಯ ಜನರೇ ವಾಲಂಟ್ರಿಯಾಗಿ ನಾವೇ ಸ್ಕೂಲ್ ರೂಮ್ ಕಟ್ಕೊಳ್ಳೋಣ, ನಮ್ಮ ಮಕ್ಕಳು ಕಟ್ಟಡ ಕೊರತೆ ಇದೆ ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಯಾವುದಾದ್ರು ಒಂದು ಗ್ರಾಮ ಇದ್ದರೆ ಅದು ಕೂರ್ಗಳ್ಳಿ ಗ್ರಾಮ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತು ನಮ್ಮ ಯೋಗ ನರಸಿಂಹಸ್ವಾಮಿಯ ಚಿಕ್ಕ ಸ್ವಾಮೀಜಿಗಳು ಕೂಡ ಬಂದು ನಮ್ಮ ಜೊತೆಯಲ್ಲಿ ಎಲ್ಲ ಮುಖಂಡರುಗಳು ಕೂಡ ಸೇರಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅತಿ ಶೀಘ್ರವಾಗಿ ಸುಂದರವಾದಂಥ ಒಂದು ಶಾಲಾ ಕಟ್ಟಡ ನಿರ್ಮಾಣ ಆಗಲಿ. ಒಂದು ಆರ್ಚು ಈ ಶಾಲೆ ರಾಜ್ಯದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಏರಲಿ ಅಂತೇಳಿ ಶುಭ ಹಾರೈಸ್ತೇನೆ. ಹಿರಿಯ ಪ್ರಾಥಮಿಕ ಶಾಲೆ ಈಗ ಬಹಳ ಅಭಿವೃದ್ಧಿಯ ಪಥದತ್ತ ನಡೀತಾ ಇರ್ತಕ್ಕಂಥದ್ದು. ಈ ದಿನ ಶಾಲೆಯ ಆರ್ಚು ಮತ್ತೆ ಒಂದು ಕೊಠಡಿಯ ದಾನಿಗಳಿಂದ ಆಗ್ತಾ ಇರ್ತಕ್ಕಂಥ ಒಂದು ಕೊಠಡಿಯ ಶಂಕುಸ್ಥಾಪನೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಶಾಸಕರು, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಜಿಟಿ ದೇವೇಗೌಡ ಸಾಹೇಬ್ರವರೇ, ಪೂಜ್ಯ ಸ್ವಾಮೀಜಿರವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಮಹದೇವರವರೇ, ಎಸ್ಡಿಎಂಸಿ ಎಲ್ಲ ಪದಾಧಿಕಾರಿಗಳೇ, ಈ ಶಾಲೆಯ ಶಿಕ್ಷಕ ಬಂಧುಗಳೇ ಮತ್ತು ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಸಾಮಾನ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಅಂತಂದ್ರೆ ಒಂದು ಚಿಕ್ಕದಾಗಿ ಯಾವುದೋ ಒಂದು 100-200 ಅಳತೆಯಲ್ಲಿ ಇರ್ತಕ್ಕಂಥ ಶಾಲೆ. ಆದ್ರೆ ಇದು ಒಂದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇರ್ತಕ್ಕಂತಹ ವಿಸ್ತಾರವಾದ ಜಾಗದಲ್ಲಿ ಇರುವಂತಹ ಶಾಲೆ. ಈ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಬಹಳ ಗಣನೀಯವಾಗಿ ಚೆನ್ನಾಗಿರೋದ್ರಿಂದ ಈಗ ಕೊಠಡಿಗಳನ್ನ ಸರ್ಕಾರದ ಕಡೆಯಿಂದ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಈ ಎಸ್ಡಿಎಂಸಿ ಅಧ್ಯಕ್ಷರು ನಮ್ಮ ರೇವಣ್ಣವರು ಪ್ರಾಯಶಃ ಅವರ ಪ್ರಯತ್ನ ಹೇಗಿದೆ ಅಂತಂದ್ರೆ, ನನಗೆ ಬೆಂಗಳೂರಿನಲ್ಲೂ ಕೂಡ ಸಿಕ್ಕಿದ್ರು, ಸರ್ ನಮಗೆ 9ನೇ ಕ್ಲಾಸ್ ಬೇಕು, ಈಗಾಗಲೇ ಮಾನ್ಯ ಶಾಸಕರಿಂದ ಪತ್ರ ಎಲ್ಲ ತಂದಿದ್ದೀವಿ, ಬೇಕು ಅಂತ ಹೇಳಿದ್ರು. ನಾವು ಕೂಡ ಮುಂದಿನ ವರ್ಷದ 9ನೇ ತರಗತಿಯನ್ನ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೀವಿ. ಮಾಡ್ತೀವಿ ಖಂಡಿತ. ಈ ವರ್ಷ ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರೌಢಶಾಲೆಯೂ ಕೂಡ ಇಲ್ಲಿ ಆಗ್ತದೆ.
ಒಳ್ಳೆ ಸಂಖ್ಯೆಯ ವಿದ್ಯಾರ್ಥಿಗಳು ಕೂಡ ದಾಖಲಾಗಿದ್ದಾರೆ ಅಂತ ರೇವಣ್ಣ ತಿಳಿಸ್ತಾ ಇದ್ರು. ಆಂಗ್ಲ ಮಾಧ್ಯಮ ಕೂಡ ಇರೋದ್ರಿಂದ, ಯಾಕೆಂದ್ರೆ ಇವತ್ತು ಪೋಷಕರಿಗೆ ಆಂಗ್ಲ ಮಾಧ್ಯಮದ ಕಡೆ ಕಳಿಸ್ಬೇಕು ಅನ್ನೋ ಆಸೆ, ಅದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ ವೇಲ್ ಶಾಲೆಯನ್ನು ನಾವು ಮಾಡಿರೋದ್ರಿಂದ ಆ ಒಂದು ಪ್ರಯೋಜನವನ್ನು ಕೂಡ ಈ ಭಾಗದ ಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇಲಾಖೆಯ ಪರವಾಗಿ ಏನೇನು ಸಹಕಾರಗಳು ಬೇಕು ಅದನ್ನೆಲ್ಲ ಮಾಡೋದಕ್ಕೆ ಬಹಳ ಮುಕ್ತವಾಗಿದೆ ಅಂತ ಹೇಳಿದೆ. ಹಾಗೂ ಈ ಶಾಲಾ ಮಕ್ಕಳೇ, ಏಕೆಂದ್ರೆ ನಾ ಜೀವಿತ ಕೊಟ್ಟು ಹೇಳೋದಂದೆ, ಯಾಕಂದ್ರೆ ಇಲ್ಲಿ ನಾವು ಈ ಶಾಲೆ ಕಟ್ಟಬೇಕಾದ್ರೆ ಈಗ ಯಾವ ತರ ಆಗ್ತದೆ ಅಂದ್ರೆ ಎಲ್ಲಾರ್ಗೂ ಫಂಡ್ ಕಲೆಕ್ಟ್ ಮಾಡಿ ಕಟ್ಟಬೇಕಾಗುತ್ತೆ. ಅವ್ರು ಇರುವಾಗ ಆಗ್ಬಾರ್ದು, ಯಾಕಂದ್ರೆ ಈಗ ಅಮೌಂಟ್ ಕೊಡಕ್ಕೆ ಸಿದ್ದರಾಮಯ್ಯ ಸಾಹೇಬ್ ರೆಡಿ ಅವ್ರೆ. ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, 50 ಲಕ್ಷ ಒಂದು ಕೋಟಿ ಎಷ್ಟು ಕೊಠಡಿ ಸಾಂತ ಮಾಡ್ತಾರೆ. ನಾವೇನು ಕೇಳಬೇಕಾಗಿಲ್ಲ, ಲೆಟರ್ ಕೊಡಿ. ಈಗ ಮೊನ್ನೆ ಎತ್ತಿನವ್ರು ಮಾತಾಡಿದಾಗ ಸಾಹೇಬ್ರಿಗೆ ನಿಮ್ ಚಿಡಿದವರಿಗೆ ಹೇಳಿದೀನಿ ಅಂತ ಹೇಳಿದ್ರು ಅವರು. ಈ ಅಭಿವೃದ್ಧಿಗೆ ಅಮೌಂಟ್ ಬೇಕು, ನಾವು ಲೆಟರ್ ಕೊಟ್ಟ ಕೂಡಗಳಿಗೆ ಹೇಳಿದ್ರಲ್ಲ ಲೀಸ್ಟ್ ಕೊಡಲ್ಲ ಅಂತ ಕೇಳ್ತಾರೆ. ಈಗ ಅಮೌಂಟ್ ಚೆನ್ನಾಗವ್ರೆ, ಈಗ ಅಮೌಂಟ್ ಬರುತ್ತೆ. ಆದಷ್ಟು ಬೇಗ ಕೊಠಡಿಗೆ ಇಲ್ಲ ಆದಷ್ಟು ಮೂವ್ ಮಾಡ್ತಾ ಇರ್ತೀವಿ. ಕಟ್ಟಡ ಕಟ್ಟಕ್ಕೆ ಶುರು ಮಾಡಿರ್ತೀವಿ. ನೀವು ಒಂದು ಲೆಟರ್ ಇಟ್ಕೊಂಡು ಕೈಲಿ ಆದಷ್ಟು ಸಾಂಕ್ಷನ್ ಮಾಡಿ ಕೊಡ್ಲೇಬೇಕು ನೀವು. ಎರಡೇ ಮಾತು, ಮೊದಲು ಫಸ್ಟು ಪ್ರಪ್ರಥಮವಾಗಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣದ ಕಾರ್ಯಕ್ರಮವನ್ನು ಇವತ್ತು ಮಾನ್ಯ ಶಾಸಕರು ಅವರು ಗುಡ್ಲಿ ಪೂಜೆ ನೆರವೇರಿಸಿದ್ದಾರೆ. ಅದು ಬಹಳ ಸಂತೋಷವಾದ ವಿಷಯ, ಅತ್ಯದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶಾಲೆ ಕಟ್ಟಡ ಅಲ್ಲ, ಅದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಒಂದು ಜ್ಞಾನ ದೇಗುಲ. ಅಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಗ್ರಾಮದ 10 ಜನಗಳು ಸೇರಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಯೋಗಾನಂದ ಸ್ವಾಮಿ ಆಶೀರ್ವಾದ, ಮೈಸೂರು ಅಧಿದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಇಲ್ಲಿರುವ ಗ್ರಾಮಕ್ಕೆ ಪ್ರತಿ ಇರಲಿ. ಇದೇ ಥರ ಇದೊಂದು ಶಾಲೆ ಬೇರೆ ಒಂದು ಮಾದರಿ ಆಗಬೇಕು. ಮಾದರಿ ಆಗಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯವನ್ನು, ಕಟ್ಟಡ ಆಗಲಿ, ಶೌಚಾಲಯ ಆಗಲಿ, ಆಟದ ಮೈದಾನ ಆಗಲಿ, ಗ್ರಂಥಾಲಯ ಆಗಲಿ, ಇಂತಹ ಮೂಲಭೂತ ಸೌಕರ್ಯ ಎಲ್ಲಿ ಇರುತ್ತೋ ಅಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಖಂಡಿತವಾಗಿ ಹೆಚ್ಚಾಗುತ್ತೆ. ಊರುಗಳಿ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ಶಾಲಾ ಕಟ್ಟಡದ ಜಾಗಕ್ಕೋಸ್ಕರನೇ ಸುಮಾರು 25-30 ವರ್ಷ ವ್ಯಾಜ್ಯನೇ ನಡೆದು ನಡೆದದ್ದು ಕೂಡ ಗೊತ್ತಿದೆ ನನಗೆ. 50 ವರ್ಷ ಆದ್ರೂ ಕೂಡ ಅದೇನಾದ್ರು ಮಾಡ್ಕೊಳ್ಳಿ, ಇಲ್ಲಿ ಶಾಲೆಯ ಜಾಗ ಇದನ್ನ ಮಾಡಿಸಿ ಶಾಲೆಯನ್ನ ಮಾಡಿ ಇದನ್ನ ಮಾಡಿಸಿ ಇವತ್ತು ಶಾಲೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಶಿಕ್ಷಕರು ಬಹಳ ಚೆನ್ನಾಗಿ ಉತ್ತಮವಾಗಿ ಪಾಠ ಪ್ರವಚನವನ್ನು ಮಾಡೋದ್ರಿಂದನೇ ನಮ್ಮ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತಕ್ಕಂಥದ್ದಕ್ಕೆ ನಿಷ್ಠೆ ಹೇಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಪೋಷಕರು ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡಬೇಕು, ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡಬೇಕು. ಇವತ್ತು ಮಕ್ಕಳಿಗೆ ತಂದೆ ತಾಯಿ ಗುರುಗಳು ಹಿರಿಯರು ಓದಿನ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ನಿನ್ನೆ ವಿಜಯನಗರದಲ್ಲಿ ಒಂದು ಸಣ್ಣ ಶಾಲೆಗೆ ಮಕ್ಕಳನ್ನ ಪಾಠ ಮಾಡ್ತಾರೆ. ಅದು UKG ಒಂದು ಮಗು ಎಲ್ಲ ವೇದಗಳನ್ನ ಪಠನ ಮಾಡುತ್ತೆ. ಅವಳಿಗೆ ಸುಮಾರು 5-6 ಅವಾರ್ಡ್ಗಳು ತಗೊಂಡಿದ್ದಾರೆ. UKG ಒಬ್ಳು ಹೆಣ್ಮಗಳು, ಅವ್ರ ತಂದೆ ಮಿಲಿಟ್ರಿಲಿದ್ದಾರೆ. ಆ ತಾಯಿ ಒಬ್ಬರೇ ಅಷ್ಟರ ಮಟ್ಟಿಗೆ ಕಲಿಸಿದ್ದಾರೆ ಶಿಕ್ಷಣವನ್ನ, ಅಷ್ಟರ ಮಟ್ಟಿಗೆ ಕಲಿಸಿ ನನಗೆ ಭಾರಿ ಸಂತೋಷ ಆಯಿತು. UKG ಮಗು ಕೂತ್ಕೊಂಡು ಧೈರ್ಯವಾಗಿ ಎಲ್ಲ ವೇದಗಳನ್ನು ಹೇಳ್ತಕ್ಕಂಥದ್ದು, ಬಾಯಲ್ಲಿ ಪಠನೆ ಮಾಡ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನ ಹೇಳೋ ಮೂಲಕ ಕಲೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವಾರ್ಡ್ಗಳನ್ನ ರಾಷ್ಟ್ರ ಮಟ್ಟದ ಅವಾರ್ಡ್ ಪಡ್ಕೊಂಡಿದ್ದಾಳೆ UKG. ಆ ರೀತಿ ನಮ್ಮ ಮಕ್ಕಳು ಪ್ರತಿಭಾವಂತರಿದ್ದಾರೆ. ಈಗ ಅವ್ರು ಎಲ್ಲ ರೀತಿಯ ಶಿಕ್ಷಣವನ್ನು ಕಲಿಸ್ತಕ್ಕಂಥದ್ದು ನಮ್ಮ ಶಿಕ್ಷಕರ ಕೈಯಲ್ಲಿದೆ. ನಮ್ಮ ಶಿಕ್ಷಕರು ಯಾವತ್ತೂ ಕೂಡ ಅದನ್ನೇ ಹೇಳ್ತಿದೆ ನೋಡಿ. ನಮ್ಮ ಊರಲ್ಲಿ ನಿನ್ನೆ ಉಮಾಶಂಕರ್ ಅಂತ ಒಬ್ಬ ಟೀಚರು, ಹೆಡ್ ಮಾಸ್ಟ್ರು ನಿವೃತ್ತಿ ಆಯಿತು. ಅವ್ರಿಗೆ ನಿವೃತ್ತಿ ಆದರೆ ಯಾವ ರೀತಿ ನಿವೃತ್ತಿ, ಅದು ಎಷ್ಟು ಜನ ಸೇರವ್ರೆ, ಎಷ್ಟು ಜನ ಅವ್ರ ಜೊತೆ ಹಿಂದೆ ಯಾವ್ಯಾವ ಸ್ಕೂಲಲ್ಲಿ ಪಾಠ ಮಾಡವ್ರೆ ಅಲ್ಲಿ ಅವರೆಲ್ಲ ಬಂದ್ಬಿಟ್ಟಿದ್ರು. ಎಲ್ಲ ಶಿಕ್ಷಕರನ್ನು ಅಷ್ಟರ ಮಟ್ಟಿಗೆ ತಗೊಂಡು ಅವ್ರು ಹೇಳ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹಳ್ಳಿಲಿ ಇರ್ತಿದ್ದು, ರಾತ್ರಿ ಹೊತ್ತು ಗ್ರಾಮಗಳಲ್ಲಿ ಸಭೆ ಮಾಡಿ ಇಷ್ಟು ಮಕ್ಕಳೆಲ್ಲ ಸೇರ್ಬೇಕಾರೆ, ಹೈಸ್ಕೂಲ್ ಇಷ್ಟು ಮಕ್ಕಳು ಮುಂದೆ ಬರ್ಬೇಕಾರೆ 630 627 ನಂಬರ್ ತೆಗಿತಕ್ಕಂಥದ್ದು. 5 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ ಅಂತಕ್ಕಂಥದ್ದು ಮೆರಿಟ್ ಮೇಲೆ. ಹೈಸ್ಕೂಲಲ್ಲಿ ನನಗೆ ಭಾರಿ ನಮ್ಮೂರಲ್ಲಿ ಹಿಂಗಿದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟು ಆ ಟೀಚರ್ ಉಮಾಶಂಕರ್ನ ಎಷ್ಟು ಕೋಟಿ ಕೊಟ್ಟರು ಸಾಲದು, ಅಂಥ ಶಿಕ್ಷಕ ನಾನು ನೋಡೇ ಇಲ್ಲ. ನಾನು
ಆ ರೀತಿಯ ಶಿಕ್ಷಕರಿಗಿದ್ದಂಥ ನೆನ್ನೆ ಕೊಟ್ಟಂಥ ಗೌರವ, ಆ ಸನ್ಮಾನಗಳು ಏನು ಸಿಕ್ಕಾಬಟ್ಟೆ ನಡೀತು. ನಾನು ಬರೀ ಒಂದು 10 ನಿಮಿಷ ಅಂತ ಹೋಗಿದ್ದೆ, 2 ಗಂಟೆ ಗುರುಗಳೇ ಅವ್ರಿಗೆ ಸನ್ಮಾನ ನಡೆದಿದ್ದು 2 ಗಂಟೆ. ಅವ್ರು ಹೇಳ್ತಾರೆ ಹಗಲು ರಾತ್ರಿ ನಮ್ಮ ಮಕ್ಕಳು ಶಾಲೆ ಇದನ್ನು ನೋಡ್ಕೊಂಡಿದ್ದೀನಿ ಎಲ್ಲ ಶಿಕ್ಷಕರ ಜೊತೆ. ಆದರೆ ಅವ್ರ ಮಕ್ಕಳು ಕೂಡ 35 ಲಕ್ಷ 40 ಸಾವಿರ ದೇವರು ನನ್ನ ಮಕ್ಕಳು ನೋಡ್ಕೊಂಡವನೇ ಅಂತ. ನಾನು ಎಲ್ಲ ಮಕ್ಕಳನ್ನ ನೋಡ್ಕೊಂಡ್ರೆ ನಮ್ಮ ಮಕ್ಕಳನ್ನ ದೇವ್ರು ನೋಡ್ಕೊಂಡ್ರೆ ಒಬ್ಬೊಬ್ರು 35 ಲಕ್ಷ 40 ಲಕ್ಷ ಸ್ಯಾಲ್ರಿ ಬರುತ್ತೆ ನಮ್ಮ ಮಕ್ಕಳಿಗೆ ಅಂತ ಟೀಚರ್ ಸಂತೋಷದಿಂದ ಅವ್ರು ಹೇಳ್ತಾರೆ. ನಾನು ರಿಟೈರ್ ಆಗಿದ್ರು ಕೂಡ ನಾನು ಸಾಕಷ್ಟು ಇದು ಕೊಡ್ತೀನಿ ಅಂತೇಳಿ ಎಲ್ಲ ರೀತಿ ಸುಸಜ್ಜಿತವಾಗಿ ಮಾಡಿಬಿಟ್ಟಿದ್ದಾರೆ ಶಾಲೆನ, ಎಲ್ಲ ರೀತಿ ಶಿಕ್ಷಣ. ಆ ರೀತಿ ಕೂರುಗಳಿನಲ್ಲಿ ಮಾಡಲಿಕ್ಕೆ ಇವತ್ತು ಅವಕಾಶ ಇದೆ. ಪ್ರೌಢಶಾಲೆ ಉದಯ್ ಕುಮಾರ್, ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ, ಹೇಳಿ ಪ್ರಪೋಸಲ್ ಕೊಟ್ಟಿದ್ದನ್ನ ಫಾಲೋ ಮಾಡ್ಬೇಕು. ಹಿಂದೆ ಏನಾಯ್ತು ಅಂದರೆ 60 ನಿಮ್ಮ ಕೃಷ್ಣ ಇದ್ದ BO 60 ರೂಮು ಆಗಬೇಕಾಗಿತ್ತು. ಇಲ್ಲಿಂದೆಲ್ಲ ರೆಡಿ ಮಾಡಿ ಕಳಿಸ್ತಾರೆ, DDP ಕಚೇರಿ ಉಳ್ಕೊಂಡ್ಬಿಡ್ತು. ಇಲ್ಲದೆ ಸುರೇಶ್ ಕುಮಾರ್ ಕಾಲದ 60 ರೂಮ್ ಬರೋದು ನನ್ನ ತಾಲೂಕಿಗೆ. ಹಂಗೆ ನೀವು ಮಾಡಿದ್ರೆ ಭಾಳ ಮುಖ್ಯ. ಈ ವಿಶೇಷವಾಗಿ ಇದನ್ನು ತಗೊಳ್ಳಿ, ಇದನ್ನ ಶಾಲಾ ರೂಮ್ ಕಟ್ಟಡಕ್ಕೆ ಇವರು ಮಾಡ್ತಾರೆ. ನನ್ನ ಕೈಯಿಂದ ಏನು ಪ್ರಯತ್ನ ಆಗಬೇಕು ಅದನ್ನು ಮಾಡೋಣ. ಸರ್ಕಾರದಿಂದ ಕೂಡ ತರ್ಸಕ್ಕೆ ಏನು ಪ್ರಯತ್ನ ಮಾಡ್ಬೇಕು ಅದನ್ನು ಕೂಡ ನಾವು ಮಾಡೋಣ. ಇನ್ನು ನಮ್ಮ ಪ್ರಕಾಶ ಕುಡಿಯೋ ನೀರು ಹೇಳ್ತಿದ್ದ, ಇವನು ಸತೀಶ ಅವನು ಗೊತ್ತು ನೀರಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಕೇಳಪ್ಪ ಗುರು, ಅದನ್ನು ಕೊಡವನೆ ಅವನು ಏನೇ 15 ಸೆಕೆಂಡೇನೆ ಸರಿಯಾಗಿ ಹೇಳ್ಬೇಕು. ಜನರಲ್ ಆಗಿ ನೀರು ಬಿಡ್ತಾರೆ, ಸ್ವಲ್ಪ ಜಾಸ್ತಿ ಹೆಚ್ಚುವರಿ ಮನೆಯವರು ಅವ್ರಿಗೆ ನೀರು ಸಲ್ಲೋದಿಲ್ಲ. ನಮ್ KDB ಇಂದ ಭಾನುವಾರ ನೀರು ಇರಿಕಿಲ್ಲ ಗೌರ್ಮೆಂಟ್ ಹಾಲಿಡೇಸ್ ನಲ್ಲಿ. ಅವತ್ತು ದಿನ ಏನಾಗುತ್ತೆ, ಸ್ಕಿಪ್ ಆಗುತ್ತೆ. 15 ದಿವಸದಿಂದ ಇಲ್ವಾ? 15 ದಿನ ಆಯ್ತಾ? ಏನಾಗೈತೆ ಅಂದ್ರೆ ಒಂದ್ ನಿಮಿಷ ಇಲ್ಲಿ ಏನಾಗೈತೆ ಅಂದ್ರೆ ಈ ಕಡೆ ಊರಿಗೆ ಬೋರ್ ಹಾಕ್ಸೋಣ, ಆ ಕಡೆ ಈ ಕಡೆ ಎಲ್ಲ ಸೇರಿಸಿ ನಮ್ಮಲ್ಲಿ ಬೋರ್ ಫೇಲ್ಯೂರ್ ಆಗೋಯ್ತು. ಇಲ್ಲಿ 2 ಬೋರಲ್ಲಿ 3 ಸ್ಯಾಂಕ್ಷನ್ ಆಯ್ತು, ಚೆನ್ನಾಗಿ ಬಂತು ನೀರು. ಆ ನೀರ್ ಮತ್ತೆ ಇದನ್ನು 2 ಉಪಯೋಗಿಸ್ಕೊತಾರೆ. ನಮ್ ಕಡೆ ಬರ್ಬೇಕಾದ್ರೆ 15 ದಿವಸ ಆಗ್ತದೆ, 10 ದಿವಸ ಆಗ್ತದೆ. ಅದೊಂದು ಬೋರ್ ಇಲ್ಲ, ಈ ನೀರ್ನ ಕಾಯ್ಕೋಬೇಕು ಆ ಮಟ್ಟಿಗೆ ಆಗೈತೆ ಪರಿಸ್ಥಿತಿ. ಕಮಿಷನ್ ಫೋನ್ ತಗೊಳ್ಳಿ. ಹಾಳಪ್ಪ ನಾನು ಹೇಳ್ತೀನಿ ಮಾದೇವು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ ಯಾವ ತರ ಹೇಳಪ್ಪ ಪಬ್ಲಿಕ್ ಅವ್ರು ಹೇಳೋದು. ಹಾಳಮ್ಮ ಹೇಳ್ತೀನಿ. ಮೊನ್ನೆ ಟ್ಯಾಂಕ್ ಕಟ್ಟಕ್ಕೆ ಮೀಟಿಂಗ್ ಮಾಡಿ ಇಲ್ಲಿ ಕೂರ್ಗಲ್ಲಿ ಇಂಡಸ್ಟ್ರಿಯಲ್ ಒಂದು ಟ್ಯಾಂಕ್ ಇದೆ, ಅದು ಬಳಕೆ ಆಯ್ತಾ ಇಲ್ಲ. ಅದನ್ನ KDB MD ಮಾತಾಡಿ ಈ ಟ್ಯಾಂಕ್ ಕೊಡು ಅಂತೇಳಿ ಈ ಟ್ಯಾಂಕ್ಗೆ ನೀರು ಕೊಟ್ಟು ಇದನ್ನ ಕೂರ್ಗಲ್ಲಿ ಸಪ್ಲೈ ಮಾಡಬೇಕು ಅಂತ ಹೇಳಿದೀವಿ. ಇದಲ್ಲದೆ ಉಂಡವಾಡಿ ನೀರಿಗೆ ದೊಡ್ಡ ಟ್ಯಾಂಕ್ ಬರ್ತಾ ಇದೆ, ಅದಾಗೋರ್ಗೆ ತೊಂದರೆ ಇದೆಯಲ್ಲ ಅಂತೇಳಿ KDB ಇಂದ ಇಲ್ಲಿ ಇದರಿಂದ ನಮ್ಮ ನಗರಸಭೆಯಿಂದ ಇನ್ನೊಂದು 10 ಲಕ್ಷ ರೂಪಾಯಿಂದ ಟ್ಯಾಂಕ್ ಕಟ್ಟಲೇಬೇಕು ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅಪ್ರೂವ್ ಮಾಡಿಸ್ಕೊಡ್ತೀನಿ ಮಾಡಿಕೊಡುವಂತ. ಇನ್ನೊಂದು ಟ್ಯಾಂಕ್ ಕಟ್ಟಕ್ಕೆ ಹೇಳ್ತಾ ಇದ್ದೀವಿ. ಕೂರ್ಗಳಿಗೆ ಕುಡಿಯೋ ನೀರು 24 ಗಂಟೆ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈಗ ಒಂದ್ ಸೈಡ್ ಆಗ್ತದೆ, ಒಂದ್ ಸೈಡ್ ಬರ್ತಲ್ಲ ಆ ಕಡೆ. ಇದ್ರ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು. ಒಂದು ವಾರ್ಡ್ ಅಲ್ಲಿ ಪ್ರಾಬ್ಲಮ್ ನೀರು ಬೋರ್ ಹಾಕಿ ಆ ನೀರು ಈ ನೀರು 2 ಉಪಯೋಗಿಸ್ಕೊತಾವ್ರೆ. ಈ ಕಂಡೀಷನ್ ಏನಂದ್ರೆ 1 by 1 ನೀರು ಬಿಡ್ತೀವಿ ಅಂದ್ಬಿಡ್ತಾನೆ. ಈ ನೀರ್ನ ಫುಲ್ ಇಲ್ಲೂ ಬಿಟ್ಕೊಳ್ಳೋದು ಅಲ್ಲೂ ಬಿಡೋದು ಮಾಡ್ತಾರೆ. ನಮ್ ಕಡೆ ಬರೋದು 15 ದಿವಸ ಆಗ್ತದೆ. ಕಮಿಷನ್ ಯಾರು ನೀರು ಬಿಡ್ತಾರೆ ಮಾಡ್ಬೇಕು. ಊರ್ಗೆ ಯಾರು ಹೇಳ್ತಾರೆ ಕಮಿಷನ್ ಹೇಳ್ಬೇಕು. ಇಲ್ವಾಲ್ದಿಂದ ಹಳೆ ನೀರು ಒಂದ್ ಪೈಪ್ ಲೈನ್ ಬಂದು ಇವ್ರ ಮನೆ ಹತ್ರ ಡೆಡ್ ಆಗಿ ನಿಂತಿದೆ. ಅದ್ ಕನೆಕ್ಟ್ ಮಾಡಿದ್ರೆ ಅವ್ರ ಏರಿಯಾ ಮಾಡ್ಬೇಕು. ಅದು 12 hours ನೀರು ಅದನ್ನ ಕನೆಕ್ಟ್ ಮಾಡ್ಬೇಕು. ಅದನ್ನ ಕನೆಕ್ಟ್ ಮಾಡಿದ್ರೆ ಆ ಏರಿಯಾ ಫುಲ್ ಮುಗ್ದ. 15 ದಿವಸದಿಂದ ನೀರಿಲ್ಲಂತ ಒಂದು ವಾರ್ಡ್ಗೆ ಹಾಳಪ್ಪ ಇದು ಯಾಕೆ ಹಿಂಗಾಡಿ ನೀವು ಒಳ್ಳೆ ಕಥೆ. ಈಗ ಯಾರು ಬಂದಿದ್ದೀರಿ ಕೇಳಕ್ಕೆ? 15 ದಿವಸ ಕಣ್ಮುಚ್ಚ ಕೂತಿದ್ರ? ಹಲೋ, ನಾನು ನಿಮ್ದು 2 ಮೀಟಿಂಗ್ ಮಾಡಿದ್ನಲ್ಲ. ಈ ಮೊದಲು ನೀರು ಟ್ಯಾಂಕ್ ಕಟ್ಟಬೇಕಾದ್ರೆ ಅದು ಇನ್ನೂ ಹಿಡಿತದೆ ಟೈಮು 3 ತಿಂಗಳು, ಕನಿಷ್ಠ 3 ತಿಂಗಳು ಆಯ್ತದೆ. ಈಗ KDB ಟ್ಯಾಂಕ್ಗೆ ನೀರು ತುಂಬಿ ಅಂದಲ್ಲಿ ಏನಾಯ್ತು? ನಾನು MDಗೂ ಹೇಳಾಗಿದೆ, ಅವ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಮೊದಲು ನೀರು ತುಂಬಿಸೋದು ಕಲಿ, ಅವ್ನು ಬರಲಿ ಬಿಡ್ಲಿ. ಅದಕ್ಕೆ ನೀರು ತುಂಬಿಸ್ಬಿಟ್ಟು ಎಲ್ಲಿ ಹೋಯ್ತಾ ಇಲ್ಲ, ಇಲ್ಲ 15 ದಿವಸಕ್ಕೆ ಹೋಗಿರುವಂತ ಎಲ್ಲರೂ ಹೇಳ್ತಾವ್ರೆ. ಕೊಪ್ಪಲ್ಗೆ ಕೂರ್ಗಳಿಗೆ ಕೊಪ್ಪಲಿಗೆ 15 ದಿವಸದಿಂದ ನೀರಿಲ್ಲ ಅಂತ ಬಾಯ್ ಬಡ್ಕತ್ತವ್ರೆ. ನಾವು ಮೀಟಿಂಗ್ ಮಾಡಿದ್ರೆ ಏನ್ ಪ್ರಯೋಜನ? ಮತ್ತೆ ಇಲ್ವಾಲ್ದಿಂದ ಪೈಪ್ ಲೈನ್ ಬಂದಿರೋ ಕನೆಕ್ಟ್ ಮಾಡಕ್ಕೆ ಇಲ್ವಾಲ್ದಿಂದ ಪೈಪ್ ಲೈನ್ ಬಂದಿರೋದು ಡೆಡ್ ಆಗಿದೆ ಅಂತ ಅದನ್ನು ಕನೆಕ್ಟ್ ಮಾಡ್ಸೋ. ಮನೆ ಹತ್ರ ಕನೆಕ್ಟ್ ಮಾಡಕ್ಕೆ ಅದು ಫುಲ್ ವಾರ್ಡ್ ಎಲ್ಲ ಆಗುತ್ತೆ. ಯಾವಾಗ ರೆಡಿ ಮಾಡ್ತೀಯಾ?
ಇಲ್ಲ 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 ಕಟ್ ಮಾಡ್ಬಿಟ್ಟಿರೋದವ್ರು. ಕೇಳೋ ಇಲ್ವಾ ತಾಳ್ರು ಇಲ್ವಾ ಅಲ್ಲಿ ಪೈಪ್ ಲೈನು ನಾಳೆ ರೆಡಿ ಮಾಡಿಸಿ ಅದು ಕನೆಕ್ಟ್ ಮಾಡಿ ಅದರಿಂದ ಕೊಡು. ಕೂರಲ್ಲಿ ಟ್ಯಾಂಕ್ ತುಂಬಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಪೈಪ್ ಲೈನ್ ಹಾಕ್ಸಿ ಇಮಿಡಿಯೇಟ್ ಹಗಲು ರಾತ್ರಿ ನಿಂತ್ಕೊಂಡು ಇಮಿಡಿಯೇಟ್ ನೀರು ಕೊಡು ಇಲ್ಲಿಗೆ. ನನಗೆ ಎಷ್ಟು ದಿವಸ ಕಂಪ್ಲೀಟ್ ಮಾಡ್ತೀನಿ ಇದೆಲ್ಲ? 3 ದಿವಸದಲ್ಲಿ ಮಾಡಿ ನನಗೆ ಹೇಳ್ಬೇಕು. ನಾನು ಎಷ್ಟೊಂದು ಬುಡ್ಕತ್ತಾ ಇದ್ದೀನಿ ನಿಮಗೆ. KDB ಮಾತಾಡಿದೆ, ನೀವು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ ನೀರು ಕೊಡೋಕ್ಕೆ. ಮತ್ತೆ ಸತೀಶ ಮತ್ತೆ ಇನ್ನೇ ಫಾಲೋಅಪ್ ಮಾಡಿದೆ ಮತ್ತೆ ನೀನು 15 ಸಲ ಇಲ್ಲ ಅಂತ ಇನ್ನೇ ಫಾಲೋಅಪ್ ಮಾಡಿದೆ. ಅದು ಪೈಪ್ ಕನೆಕ್ಟ್ ಮಾಡ್ತಾ ಇಲ್ಲ ಅವರು ದಿಲೀಪ್ ಅವರು. ಯಾಕೆ ಮಾಡಲ್ಲ? ಹೇಳಿಲ್ಲ ಮಾಡ್ತಾನೆ. ನೀನು ಎಲ್ಲಿ ಹೇಳ್ದೆ? ನನಗೆಲ್ಲ ಹೇಳ್ದೆ? ಅಷ್ಟೆಲ್ಲ ಹೇಳ್ತೀಯಲ್ಲ, ನಿಂದೆ ಪ್ಲಾನ್ ಅದು. ಈ ಕಲೆಕ್ಷನ್ ಅಣ್ಣ ಹೇಳ್ತಾರೆ ಓಪನ್ ಮಾಡಿಸ್ಬೇಕು. ನಾವ್ ಹೇಳಿದ್ರಾಗಲ್ಲ, ಇವ್ರು ಹೇಳಿದ್ರಾಗಲ್ಲ. ನೀವು ನೀರು ಇಲ್ವಾಲ್ದು ಕಾವೇರಿ ವಾಟರ್ಗೆ ದಿಲೀಪ್ ನಾಳೆನೇ ಮಾಡ್ತೀನಿ ಅಂತ ಹೇಳ್ದ. ಈಗ ಮಾಡ್ಲಿ ಹೇಳಿ ಅವ್ರಿಗೆ ಜವಾಬ್ದಾರಿ ವಹಿಸಿ. ದಿಲೀಪ್ ನಾಳೆನೇ ಮಾಡ್ತೀನಿ ಅಂತ ಹೇಳೋಣ. ಆಗ್ಬಿಟ್ರೆ ದಿಲೀಪ್ ಆಗ್ಬೇಕು. ಇಲ್ಲಿ ಸಭೆ ಸೇರ್ಕೊಂಡು ಅಲ್ಲ ಕಣೋ, ಕೂರ್ಗಳಿ ಚೆನ್ನಾಗದೆ ಅಂತ ನಾನು ತಿಳ್ಕೊಂಡಿದ್ದೀನಲ್ಲ. ನೀನು ಮೊದಲು 3 ದಿವಸದಲ್ಲಿ ಕುಡಿಯೋ ನೀರು ಸಾಲ್ವ್ ಮಾಡ್ಬೇಕು ಬಂದು ಕೂತ್ಕೊಂಡು. ಅದು ಹೆಂಗೆ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಮಾಡು ಅಲ್ಲಿ ಕೊಪ್ಪಳಿಗೆ ನೀರು ಹೋಗುವಂಗೆ ದಿನ ಹೋಗ್ಬೇಕು ನೀರು ಮಾಡಿಸಿ. ಆ ಟ್ಯಾಂಕ್ ಕಟ್ಟೋಕ್ಕೆ ಪ್ರಪೋಸಲ್ ಎಸ್ಟಿಮೇಟ್ ಮಾಡಿದ್ರೆ ಕೊಡು ಇಮಿಡಿಯೇಟ್ ಆಗಿ. ಯಾವ ರೋಡ್ ಆಗದೆ ಅಂತ ನಿಮ್ಮ ಮುಂದೆ ಅನೌನ್ಸ್ ಮಾಡಿ ಕಾಂಟ್ರಾಕ್ಟ್ರು ಎಲ್ಲರೂ ಕರ್ಕೊಂಬಂದು ಇಂಜಿನಿಯರ್ ಕರ್ಕೊಂಬಂದು ಚಾಲನೆ ಕೊಡ್ತೀನಿ. ಸರಿ, ನಮ್ಗೆ ಅದೇ ಬೇಕಾಗಿರೋದು. ಮಾಡಿದ್ದೀನಿ, ಒಂದು ಗಲ್ಲಿನೂ ಬಿಡಲ್ಲ, ಮಾಡ್ಸಿದ್ದೀನಿ. ನಿಮ್ಗೆ ಈ ಕೆರೆ ಪೂಜೆ ಬಂದಿದ್ರಲ್ಲ, ಆಟೋಮೆಟಿಕ್ ಆಕ್ಸೆಲ್ಲ ಅವ್ರು ಕರ್ಸಿದ್ರಲ್ಲ, ಇವತ್ತಿನಿಂದ ಇವತ್ತು ಗಂಟೆ ಹೇಳ್ತಾವ್ ನಿಮ್ಗೆ ಮಂಡಿ ಎಲ್ಲ ಕಿತ್ಕೊಂಡಿವೆ. ಕೇಳಿ ಒಂದು ಮಾತು ಹೇಳಿ ಅಣ್ಣ. 5 ಗ್ಯಾರಂಟಿ ಕೊಟ್ಟ ಮೇಲೆ ಸರ್ಕಾರದಿಂದ ಹಣ ಬಂದಿದ್ದ ಇಲ್ಲ? ಅದನ್ನೇ ಹೇಳ್ತೀನಿ. ಆದ್ರೂ ಯಾವ್ದ್ರಲ್ಲಿ ಮಾಡ್ಬೇಕು ಅಂತೇಳಿ ನಾವು ನಗರಸಭೆ ಮಾಡುವಾಗ ಕೋರ್ಟ್ಗೆ ಹೋಯ್ತೀವಿ ಅಂತೆಲ್ಲ ಹೋದ್ರು. ಅಲ್ಲಿಂದನೇ ಈಗ ನಿಮಗೆ ಪೂರ್ಣ ಆಯ್ತದೆ. ಎಲ್ಲ ಒಂದು ಗಲ್ಲಿನೂ ಬಿಡ್ದಂಗೆ ಎಸ್ಟಿಮೇಟ್ ಮಾಡಿಸಿದ್ದೀನಿ. ಟೆಂಡರು ಆಗಿದೆ, ಕಾಂಟ್ರಾಕ್ಟ್ರು ಆಗಿದ್ದಾರೆ. ಕರ್ಕೊಬತ್ತೀನಿ, ನಿಮ್ಮನ್ನೆಲ್ಲ ಸಭೆ ಕರೆದು ಯಾವ್ಯಾವ ರೋಡ್ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಅನೌನ್ಸ್ ಮಾಡಿ ಅವತ್ತೇ ಶುರು ಮಾಡ್ತೀನಿ. 15 ದಿವಸ ಶುರು ಮಾಡ್ತೀನಿ, ನಿಂತ್ಕೊಂಡು ಮಾಡಿಸು. ಆಗ್ಬೋದಾ? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.